ವಾರ್ಮ್ ವೆಲ್ಕಮ್. ಇವತ್ತೆಲ್ಲರಿಗೂ ಗೊತ್ತಿರೋ ತರ ನಮ್ಮ ಶೆಟ್ರು ಅಂದ್ರೆ ಚಂದನ್ ಶೆಟ್ರು ಅಭಿನಯಿಸಿರುವಂತಹ ವಿದ್ಯಾರ್ಥಿನ ತೋರಿಸಿ ಏನೇನೋ ಅಗ್ರಿ ಮಾಡ್ತೀರಾ? ಶನಿವಾರ ಭಾನುವಾರ ಬಂತಂದ್ರೆ ಅವ್ರ ಸಾಂಗ್ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ಸ್ ಫಾರ್ ಅಸ್. ರ್ಯಾಪರ್, ಈಗ ಆಕ್ಟರ್ ಕೂಡ ಹೌದು. ಸೊ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ದಟ್ ಹಿ ಇಸ್ ಆಕ್ಟರ್. ವೆಲ್ಕಮ್ ಟು ದ ಶೋ. ಪ್ಲೀಸ್. ನಮ್ಮ ಈ ಅದ್ಭುತ ಮೂವಿ ನೋಡ್ಲಿಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಮೂವಿ ಹೇಗಿದೆ ನೋಡೋಣ. ಬಟ್ ಮೂವಿಗೆ ಪ್ರೊಡ್ಯೂಸರ್ಸ್ ಆದಂತ ಮಾಡೋಣ. ವೆಲ್ಕಮ್ ಟು ಯು ಸರ್, ಪ್ಲೀಸ್. ಇನ್ನ ಜನ ಬರ್ತಾ ಇದ್ದಾರೆ. ವೀಕೆಂಡು, ಸ್ವಲ್ಪ ಟ್ರಾಫಿಕ್ಕು, ಪಾರ್ಕಿಂಗ್ ಇಶ್ಯೂಸ್ ಇದೆ. ಇನ್ನು 50-60 ಜನ ಬರ್ತಾ ಇದ್ದಾರೆ ಆನ್ ದ ವೇ. ಸೊ ವಿ ವಿಲ್ ಸ್ಟಾರ್ಟ್, ವಿ ವಿಲ್ ನಾಟ್ ವೈಟ್. ವೇದಿಕೆಗೆ ಚಂದನ್ ಶೆಟ್ಟಿ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಪ್ರೊಡ್ಯೂಸರ್ಸ್ ಬರಬೇಕು. ನಮ್ಮ UAE ಏನೇ ಕೆಲಸ ಕಾರ್ಯಗಳಾಗಬೇಕಂದ್ರೆ ನಮ್ಮೆಲ್ಲರಿಗೂ ಅಣ್ಣನ ಥರ ಇರೋರು ನಮ್ಮ ಸರ್ವೋತ್ತಮಣ್ಣ ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ತಾ ಇದ್ದೇನೆ. ಅಬುಧಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರು. ಹಾಗೆಯೇ ನಮ್ಮ ಜೊತೆಯವರು ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನೋಡಿದಿರಾ, ಇವಾಗ ಒಬ್ಬ ಆಕ್ಟರ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಂಡ್ ಈ ಒಂದು ಸುದಿನಕ್ಕೆ ನಾನು ತುಂಬಾ ವರ್ಷಗಳಿಂದ ಕಾದಿದ್ದೆ. ಅದು ಸಂತೋಷ್ ಶೆಟ್ಟಿ ಕೊಳಲಿ ಅವರು. ಇವೆಲ್ಲ ಯೂಟ್ಯೂಬ್ ಚಾನಲ್ಸ್ ನೋಡ್ತೀರಾ ಅನ್ಕೊಂಡಿದ್ದೀನಿ. ನೀವು ನೋಡ್ತಿದ್ರೆ ಕ್ಲಾಪ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಓದಲ್ಲ, ಬರಿಯಲ್ಲ, ಏನೂ ಮಾಡಲ್ಲ. 24 ಗಂಟೆ ತಗೊಂಡಿರ್ತೀರಾ ಅಲ್ಲ. ಓದೋ ಹುಡುಗರಿಗೆ ಕಾಫಿ ಶಾಪ್ ಬೇರೆ. ಅಪ್ಪ ಅಮ್ಮನ ಮಾತಂತೂ ಕೇಳಲ್ಲ, ಚೆನ್ನಾಗಿ ಗುರ್ತಿಸ್ಬಿಟ್ಟಿದ್ದಾರೆ. ನಮ್ಮ ಮಾತಾದ್ರು ಕೇಳ್ರೋ, ಮುಚ್ಕೊಂಡು ಕೇಳ್ರೋ. ಇನ್ನು ಸ್ಕೂಲಲ್ಲಿ ಮನೇಲಿ ನಾವ್ ಹೇಳ್ದಾಗ ಮುಚ್ಕೊಂಡು ಕೇಳ್ಕೊಂಡು ಬಿತ್ತಿರ್ಬೇಕು. ಏನಾದ್ರೂ ಬಾಲ ಬಿಚ್ಚಕ್ ಟ್ರೈ ಮಾಡ್ತೀಯೋ ಕಟ್ ಮಾಡ್ಬಿಡ್ತೀನಿ. ಮತ್ತೊಂದ್ಸಲ ನೋಡ್ಬೇಕಾಗಿರುತ್ತೆ. ಎಲ್ಲ ಸಮಾಜದಲ್ಲಿ ಎಲ್ಲರೂ ನೋಡುವಂತ ಮೂವಿ ಇದು. ಎಲ್ಲರೂ ನೋಡ್ಬೇಕು ಇದನ್ನು. ಮಕ್ಕಳನ್ನು ಎಲ್ಲೆಲ್ಲ ಬಿಟ್ಟು ಎಜುಕೇಶನ್ ಕಳಿಸ್ತಾರಲ್ಲ, ಅಲ್ಲಿ ಏನೇನು ಆಗ್ತದೆ ಅಂತೇಳಿ ಉತ್ತಮ ಒಂದು ಸ್ಟೂಡೆಂಟ್ಸ್ ಎಲ್ಲರೂ ನೋಡ್ಬೇಕು ಸಮಾಜದಲ್ಲಿ. ಇಲ್ಲಿ ಮೈಸೂರು ಇಲ್ಲಿ ಒಂದು ನಿಮಿಷ ಇಲ್ಲಿ ಹೋಗಿ ಇಲ್ಲಿ ಒಟ್ಟಿಗೆ ಹೋಗಿ ಇಲ್ಲಿ ಕಾಲೇಜ್ ಮೈಸೂರ ಹೋಗ್ಬೇಕು. ವಿಜಯ್ ಬನ್ನಿವಾರೆ ಸೂಪರ್ ಮೂವಿ ಒಳ್ಳೆ ಹೊಸತನ ಇದೆ ಮೂವಿಯಲ್ಲಿ. ಯಾಕಂದರೆ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಸ್ಟೋರಿ ಹೇಳಿದ್ದಾರೆ. ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ. ಸೂಪರ್ ಉಂಟು. ಎಂಡಿಂಗ್ ಅಂತೂ ವೆರಿ ಸೂಪರ್. ಸರ್
ಮ್ಯೂಸಿಕ್ ಡೈರೆಕ್ಟರ್, ಸಿಂಗರು, ರ್ಯಾಪರ್ ಇವತ್ತು ದುಬೈಯಲ್ಲಿ ತುಂಬಾ ಹೆಮ್ಮೆ ಆಗ್ತದೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ರ್ಯಾಪರ್, ಹಿನ್ನೆಲೆ ಗಾಯಕರು, ಬಿಗ್ ಬಾಸ್ ವಿನ್ನರ್. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿನಿಯರೇ ದೊಡ್ಡ ಮಟ್ಟದಲ್ಲಿ ಯಶಸ್ಸಿನ ನಾಯಕ ನಟನಾಗಿ ಮಿಂಚಿದ ಚಂದನ್ ಶೆಟ್ಟಿ. ನನ್ನೊಂದು ಅನಿಸಿಕೆ ಅಭಿಪ್ರಾಯ ಚಿತ್ರದ ಬಗ್ಗೆ ಹೇಳ್ತೇನೆ. ಕನ್ನಡ ಚಿತ್ರದಲ್ಲಿ ನಾವು ತುಂಬಾ ಚಿತ್ರವನ್ನು ನಮ್ಮದು ವಿಶೇಷವಾಗಿ ನಾವು ಪ್ರಮೋಷನ್ ಮಾಡ್ತಾ ಇದ್ದೇವೆ. ಕನ್ನಡ, ತುಳು, ಕೊಂಕಣಿ ಅಂತ. ನಿಮ್ಮ ಒಂದು ಚಿತ್ರ ಇವತ್ತಿದ್ದು ಒಂದು ವಿಶೇಷ ರೀತಿಯಲ್ಲಿ ಅಂದರೆ ವಿಭಿನ್ನ ಇದರಲ್ಲಿ ಅಂದರೆ ಸಾಮಾಜಿಕ ಕಳಕಳಿಯನ್ನು ಮುಂದಿಟ್ಟುಕೊಂಡು ಒಂದು ಮಕ್ಕಳು ಕಾಲೇಜಲ್ಲಿ ಒಂದು ಸ್ಕೂಲಲ್ಲಿ ಯಾವ ಥರ ಒಂದು ಕಥೆ ನಡೀತದೆ, ಆ ಕಥೆಯನ್ನು ಒಂದು ನಮಗೆ ಒಂದು ನಾರ್ಮಲ್ ಮನುಷ್ಯರಿಗೆ ಒಂದು ಇಷ್ಟ ಆಗುವ ಥರ ಒಳ್ಳೆಯ ಮೆಸೇಜ್ ವಿಶೇಷವಾಗಿ ನೀವು ಒಂದು ಆ್ಯಕ್ಟಿಂಗ್ ಒಂದು ನಟನೆ ಇರ್ತೀವಿ. ನಿಮ್ಮದು ಆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇರ್ಬೋದು, ಮತ್ತು ನೀವು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗೆ ಬರ್ತಾ ಇದ್ದು ಒಂದು 30-40% ನೀವು ಇರ್ಬೋದು, ಟೈಮ್ ಬಂದಿರ್ಬೋದು. ಆದರೂ ಆ ಕ್ಯಾರೆಕ್ಟರ್ ಎಷ್ಟು ಬಿಲ್ಡ್ ಮಾಡಿದ್ದಾರೆ ಒಂದು ಆಡಿಯನ್ಸನ್ನು ಹಿಡಿದಿಟ್ಕೊಳ್ಳುವಾಗ ಹೋಗ್ಬಾರ್ದು, ಕೂತ್ಕೊಂಡಲ್ಲಿ ಇನ್ನೂ ಎದ್ಬಾರ್ದು ಅಂತ ಆ ಥರ ಒಂದು ತುಂಬ ಖುಷಿ ಇದೆ. ತುಂಬ ಖುಷಿ. ಸೊ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಇದರಲ್ಲಿ ಏನಂದರೆ ಮೈನು, ಯಾಕೆಂದರೆ ಯಾರಿಗೂ ಟೈಮ್ ಇರಲ್ಲ. ಒಂದು ಪೊಲಿಟಿಷಿಯನ್ ಆಗಲಿ, ಒಂದು ಪೊಲೀಸ್ ಆಫೀಸರ್ ಆಗಲಿ, ಎಲ್ಲೇ ಆಗಲಿ ಲಾಸ್ಟಲ್ಲಿ ಒಂದು ಮೆಸೇಜ್ ಹೋಗಿದೆ ಪ್ರತಿಯೊಬ್ಬರು. ಯಾಕೆಂದರೆ ಯಾವುದೇ ಮೂವಿ ನೋಡೋದೇನಕ್ಕೆ ಮಾಡೋದೇನಕ್ಕೆ ಅಂದರೆ ಇದೊಂದು ಮೆಸೇಜ್ ನೆಕ್ಸ್ಟ್ ನಾಳೆ ಯೋಚನೆ ಮಾಡೋವಂಥದ್ದು. ಮನೆಗೆ ಹೋದರೆ ಪೇರೆಂಟ್ಸ್ ನಾವು ಸ್ಟೂಡೆಂಟ್ಸ್ನ ನಾವು ಯಾವ ಥರ ನೋಡ್ಕೋಬೇಕು. ನಾಟ್ ಓನ್ಲಿ ಇಲ್ಲಿ ಬಿಸಿಯಲ್ಲಿ ಬಿಸ್ನೆಸ್ಸು ಪ್ರೆಸ್ಟೀಜ್ ಮುಖ್ಯ ಅಲ್ಲ, ಅದೇ ಮುಖ್ಯ ಅಲ್ಲ. ಮೈನ್ ಎಜುಕೇಶನ್ನ ಯಾವ ಥರ ಒಂದು ಬಡ ಮಕ್ಕಳು ಒಂದು ಎಜುಕೇಟೆಡ್ ಆದರೆ ಅವರನ್ನು ಎಷ್ಟು ರ್ಯಾಗಿಂಗ್ ಮಾಡ್ತಾರೆ, ಯಾವ ಥರ ಬೆಳೀತಾರೆ, ಕಾಲೇಜಲ್ಲಿ ರ್ಯಾಗಿಂಗು ಪ್ರತಿಯೊಂದು ಹೆಂಗೆ ನಾವು ಕೇರ್ ಮಾಡಬೇಕು. ಮೆಸೇಜ್ ಅಂದರೆ ಬಡ ಮಕ್ಕಳು ಸಹ ಒಳ್ಳೆ ಅದೊಂದು ಕೊಟ್ಟಿದ್ದೀರಾ. ಇದೇ ಥರ ಮೆಸೇಜ್ ಕೊಡ್ತಾ ಇರ್ಬೇಕು ನಮ್ಮ ಕನ್ನಡಿಗರಿಗೆ. ಇನ್ನೂ ಒಳ್ಳೆ ಮೂವಿ ಬರ್ತದೆ. ನಮ್ಮ ಚಂದನ್ ಶೆಟ್ಟಿ ಇನ್ನೂ ಏನದೇ ಒಂದು ಹೆಜ್ಜೆ ಇಟ್ಕೊಂಡು ಬಂದವನು ಅಲ್ಲ. ಗಡಿಯಾರದಲ್ಲಿ 1 ಗಂಟೆ ಆಗಬೇಕಾದ್ರೆ ದೊಡ್ಡ ಬಂದು 60 ಹೆಜ್ಜೆ ಇಡುತ್ತೆ. ನಮ್ಮ ಚಂದನ್ ಶೆಟ್ಟಿ 1 ಹೆಜ್ಜೆ ಇಟ್ಟರೆ ಸಾಕು, ಹೆಜ್ಜೆ ಇಟ್ಟಾಗಿದೆ. ನಮ್ಮೊಂದು ವಿನಂತಿ, ಎಲ್ಲರೂ ಚಿತ್ರಮಂದಿರದಲ್ಲಿ ದಯವಿಟ್ಟು ವೀಕ್ಷಿಸಿ. ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಒಳ್ಳೆ ಒಂದು ಚಿತ್ರವನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇಂಥ ಮೆಸೇಜ್ ಹೋಗಬೇಕು. ಅವರು ಒಬ್ಬಂಟಿಯಾಗಿ ಇರ್ತೀರಾ ಅಂತ ಅನ್ಕೋಬೇಡಿ. ಯಾವತ್ತು ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಸಿ ನಿಯತ್ತಾಗಿ ಕಟ್ಟಿದಾರೋ ವಿದ್ಯಾರ್ಥಿನಿಯರ್ದು ಒಂದು ಬ್ರಾಂಡ್ ಇದು ಚಂದನ್ ಶೆಟ್ಟಿ ಬ್ರಾಂಡ್. ಹೆಂಗೆ ರ್ಯಾಪರ್ ನಮ್ಮ ಇಂದು ಶನಿವಾರ ಅಮ್ಮಯ್ಯಲ್ಲಿ ಫುಲ್ಲು ಜೋಶಿ ಇದೆ, ಚಿಕನ್ ಫ್ರೈ ರೆಡಿ ಇದೆ. ನೋಡಿ, ಚಂದನ್ ಶೆಟ್ಟಿ ಹಿಂದೆ ಬರುವ ಒಂದು ಏರ್ಪೋರ್ಟ್ ಅಲ್ಲಿ ನಮ್ಮ ಹತ್ರ ಕಾಫಿ ತುಂಬಾ ನರ್ವಸ್ ಇದ್ದೇನೆ. ನಾನು ಫಸ್ಟ್ ಟೈಮ್ ನಟನೆ ಮಾಡಿದ್ದೆ. ನಾನು ಇವತ್ತು ಇಷ್ಟು ಜನ ಬಂದು ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಇರೋದು, ನಾಳೆ 100 ಜನ ನಿಮ್ಮ ಹಿಂದ್ಗಡೆ ನಿಲ್ತಾರೆ. ನಾವು ದುಬೈಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ ಇದೀವಿ. ನಾಟ್ ಓನ್ಲಿ ನಾವು, ಸೊ ಇಂಡಿಯಾದಲ್ಲಿ ಯಾರು ಮಾಡಲ್ಲ ಅಂದ್ರೆ ನಾವು ದುಬೈಯಲ್ಲಿ ನೀವು ಎನಿ ಟೈಮ್ ಬನ್ನಿ, ನಾವು ಸಪೋರ್ಟ್ ಇದ್ದೀವಿ. ಇದೇ ತರ ರಾಜ್ ಕಪ್ಪು ಎಲ್ಲೆಲ್ಲೋ ಬಂದು ನಾವು ಮೀಟ್ ಆಗಿದ್ದೀವಿ. ಸೊ ಇವಾಗ ಫಿಲಮ್ ತಗೊಂಡು ಬಂದಿದ್ದಾರೆ. ನಿಮ್ಗೆ ಇಷ್ಟು ಹಿಂಗೆ ಎನರ್ಜಿ ಬರ್ತಾ ಇರಲಿ. ಇನ್ನು ಯಾವಾಗಾದ್ರೂ ತಗೊಂಡು ಬನ್ನಿ, ನಾವು ಕನ್ನಡಿಗ ಸಪೋರ್ಟ್. ಥ್ಯಾಂಕ್ ಯು ಬಂದರೆ ಯಾನ್ ನಿಕ್ಲ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲಳಿ ದುಬೈ ಇನಿಕ್ ಮಸ್ತ್ ಪೆರ್ಮೆ ಆಪಡು ಯಾನಿತ್ತಲ್ಲೇ ನಮ್ಮ ಪೆರ್ಮೆದ ನಮ್ಮ ಮೌಕ್ಯದ ನಮ್ಮ ಪ್ರೀತಿದ ಸಂದೀಪ್ ಶೆಟ್ಟಿ ಮೇರಿನ ಮಾಲೀಕತ್ವದ ತುಳುನಾಡ ಶೈಲಿಯ ವಿಶೇಷವಾದ ಫುಡ್ಡು ವನಸಪುರ ತಿಕ್ಕುನಂಚಿನ ಫಿಶರ್ಮ್ಯಾನ್ ಹಬ್ ಅಲ್ಗಿಸಸ್ ಆಂಟನ್ ಹೋಟೆಲ್ ಮಸ್ತ್ ಖುಷಿ ಆಪುಣ ಇನಿಕ್ಕೆ ವಿಶೇಷವಾದ ವಿದ್ಯಾರ್ಥಿನಿ ನಮ್ಮ ರ್ಯಾಪರ್ ಆದಪ್ಪು ಹಿನ್ನೆಲೆ ಗಾಯಕರು ಸಿಗುತ್ತ ಚಂದನ್ ಶೆಟ್ಟಿ ಮೇರಿನೊಂಜಿ ಸ್ಪೆಷಲ್ ಶೋ ಪ್ರೀಮಿಯರ್ ಶೋ ತಂದು ಬೇಡ ಆಯ್ತಾ ಒಂಜಿ ವಿಶೇಷ ಸಕ್ಸಸ್ ಪಾರ್ಟಿ ದೊಡ್ಡ ಇನ್ನು ಒಂದು ಡಿನ್ನರ್ ಮಲ್ತಾ ಮಸ್ತ್ ಖುಷಿ ಆಂಡ್ ಭಾರಿ ಶೋಕದ ನಮ್ಮ ಸೀ ಫುಡ್ ಪ್ಲೇಟರ್ ಆದಪ್ಪು ಬೇರೆ ವೆರೈಟಿ ಫುಡ್ ನಮ್ಮ ತುಳುನಾಡದ ಮೀನು ಚಿಕನ್ ಸುಕ್ಕ ಪೂರೊಟ್ಟಿ ಮಾತ್ರ ವೆರೈಟಿ ಫುಡ್ ತಿಳ್ಕೊಂಡು ಇದು ಮಾತ್ರ ತಪ್ಪಂದೆ ಬಲೆ ಫಿಶರ್ಮ್ಯಾನ್ ಹಬ್ ಅಲ್ಗಿಸಾಸ್ ದುಬೈ. ಥ್ಯಾಂಕ್ ಯು.